ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜುಲೈ 8ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರ PDF ಲಿಂಕ್ ಅನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ. ಆದಷ್ಟು ಆ PDF ಅನ್ನ ಓದೋ ರೂಢಿನ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಜ್ ಅನ್ನ ಡೇ ಬೈ ಡೇ ಇಂಪ್ರೂವ್ ಮಾಡುತ್ತೆ. ಈಗ ವಿಡಿಯೋ ಕಡೆ ಬರೋದಾದ್ರೆ, ನೂರಾರು ಕುಗ್ರಾಮಗಳ ಜನರ ಬದುಕಿಗೆ ದಾರಿ ತೋರಿದ ಗಿರೀಶ್ ಭಾರದ್ವಾಜ್ ತೂಗು ಸೇತುವೆಗಳ ಶಿಲ್ಪಿ ಇನ್ನಿಲ್ಲ. ನದಿ ತೊರೆಗಳ ಪ್ರವಾಹದಿಂದ ಮಳೆಗಾಲದಲ್ಲಿ ಹೊರ ಜಗದ ಸಂಪರ್ಕವನ್ನೇ ಕಡಿದುಕೊಳ್ಳುತ್ತಿದ್ದ ನೂರಾರು ಕುಗ್ರಾಮಗಳ ಜನರ ಬದುಕಿಗೆ ತೂಗು ಸೇತುವೆಗಳ ಮೂಲಕ ದಾರಿ ತೋರಿದ ಇಂಜಿನಿಯರ್, ಪದ್ಮಶ್ರೀ ಪುರಸ್ಕೃತ ಗಿರೀಶ್ ಭಾರದ್ವಾಜ್ ಮಂಗಳವಾರ ನಸುಕಿನಲ್ಲಿ ಇಲ್ಲಿನ KVG ಆಸ್ಪತ್ರೆಯಲ್ಲಿ ನಿಧನರಾದರು. ಇವರ ಮರಣ ವಾರ್ತೆ ಸ್ವಲ್ಪ ನೋಡಿರ್ಕೊಳ್ಳಿ. ಯಾರ್ಯಾರು ಈ ನಿಧನರಾಗಿದ್ರು ಅನ್ನೋದನ್ನ ಸ್ವಲ್ಪ ನೋಡಿಕೊಳ್ಳಿ, ನಿಮ್ಗೆ ಬೇಕಾಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ, ಫಿಫಾ ಅಂಗಳದಲ್ಲಿ ಟ್ರಂಪ್ ಆಟ. ಇದು ಸ್ವಲ್ಪ ಸುದ್ದಿಯಲ್ಲಿರುವ ವಿಷಯ ಏನಂದ್ರೆ, ಪೊಲಾರಿನ್ ಬೋಲಗಾನ್ ಅವರಿಗೆ ಫಿಫಾ ವರ್ಲ್ಡ್ ಕಪ್ ನ ಒಬ್ಬರು ರೆಫ್ರಿ ಅವರು ರೆಡ್ ಕಾರ್ಡ್ ಅನ್ನ ನೀಡುವ ಮೂಲಕ ಒಂದು ಪಂದ್ಯವನ್ನ ಅವರು ಆಡದಿರುವುದಕ್ಕೆ ನಿರ್ಬಂಧವನ್ನ ಹೇರಿದ್ರು. ಆದ್ರೆ ಅಮೆರಿಕ ಅಧ್ಯಕ್ಷರು ಇದನ್ನ ವಿರೋಧಿಸಿ ಅಥವಾ ಫೋನ್ ಕಾಲ್ ಅನ್ನ ಫಿಫಾ ಅಧ್ಯಕ್ಷರಿಗೆ ಫೋನ್ ಮಾಡಿದ್ರ ಮೂಲಕ ಅವರ ಆ ನಿರ್ಬಂಧವನ್ನ ಮತ್ತೆ ಫಿಫಾ ಈಗ ಹಿಂಪಡೆದಿದೆ ಅನ್ನೋ ವಿವಾದ ಈಗ ಕೇಳಿ ಬರ್ತದೆ. ಫಿಫಾದಲ್ಲೂ ಕೂಡ ರಾಜಕೀಯ ಆಟ ನಡೀತಿದೆ ಅನ್ನೋದನ್ನ ಸ್ವಲ್ಪ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ, ಬ್ರಹ್ಮೋಸ್ ಅಸ್ತ್ರ ಕ್ಷಿಪಣಿ ಪೂರೈಕೆಗೆ ಒಪ್ಪಂದ. 3 ದಿನಗಳ ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಹಲವು ಒಪ್ಪಂದಗಳಿಗೆ ಉಭಯ ನಾಯಕರ ಸಹಿ. ಬ್ರಹ್ಮೋಸ್ ಕ್ಷಿಪಣಿಗಳ ಪೂರೈಕೆ, ಯುದ್ಧ ವಿಮಾನದಿಂದಲೇ ಶತ್ರುವಿನ ಯುದ್ಧ ವಿಮಾನವನ್ನು ಧ್ವಂಸಗೊಳಿಸಬಲ್ಲ ಅಸ್ತ್ರ ಕ್ಷಿಪಣಿಗಳ ಪೂರೈಕೆ, ಪೂರ್ವ ಜಾವಾದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ IIMನ ಕ್ಯಾಂಪಸ್ ಸ್ಥಾಪನೆ ಇವು ಭಾರತ ಮತ್ತು ಇಂಡೋನೇಷ್ಯಾ ಮಧ್ಯೆ ಏರ್ಪಟ್ಟ ಒಪ್ಪಂದಗಳ ಪ್ರಮುಖ ಅಂಶಗಳಾಗಿವೆ. ಈ ಪ್ರಮುಖ ಅಂಶಗಳನ್ನ ನೋಡಿರ್ಕೊಳ್ಳಿ. ಮತ್ತೆ ಇಲ್ಲಿ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಕ್ಯಾಂಪಸ್ ಸ್ಥಾಪನೆಯ ಬಗ್ಗೆ ಇಲ್ಲಿ ಚರ್ಚೆಯಾಗಿದೆ, ಅದನ್ನು ಸ್ವಲ್ಪ ನೋಡಿಕೊಳ್ಳಿ. ಮತ್ತೆ ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಬಿಂತಾಂಗ್ ಆದಿಪೂರ್ಣ ಆಫ್ ದಿ ರಿಪಬ್ಲಿಕ್ ಆಫ್ ಇಂಡೋನೇಷ್ಯಾ ಅನ್ನು ನರೇಂದ್ರ ಮೋದಿ ಅವರಿಗೆ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರು ನೀಡಿ ಗೌರವಿಸಿದ್ದಾರೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಬೇಕಾಗ್ಬೋದು. ಯಾಕಂದ್ರೆ ಪ್ರಧಾನಿ ಮೋದಿ ಅವರು ಈಗಾಗಲೇ ಹಲವಾರು ದೇಶಗಳಿಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ಎಲ್ಲಾ ಕಡೆ ಹಲವಾರು ಪ್ರಶಸ್ತಿಗಳನ್ನ ಅವರಿಗೆ ನೀಡಿದ್ದಾರೆ. ಯಾವ ದೇಶ ಯಾವ್ಯಾವ ಪ್ರಶಸ್ತಿಯನ್ನ ನೀಡಿದೆ ಅನ್ನೋದನ್ನ ಸ್ವಲ್ಪ ನೋಡಿರ್ಕೊಳ್ಳಿ, ನಿಮ್ಗೆ ಬೇಕಾಗ್ಬಹುದು. ಹಾಗೆ ಇಲ್ಲಿ ಟಾಪಿಕ್ ಕಡೆ ಹೋಗೋದಾದ್ರೆ, ಸುಬಂಗ್ ಬಂದರು ಅಭಿವೃದ್ಧಿ. ನಿಕೋಬಾರ್ನಲ್ಲಿ ಯೋಜಿಸಿರುವ ಗ್ರೇಟರ್ ನಿಕೋಬಾರ್ ಬಂದರು ಯೋಜನೆಯಿಂದ 100 ಕಿಮೀ ದೂರದಲ್ಲಿರುವ ಇಂಡೋನೇಷ್ಯಾದ ಸುಬಂಗ್ ಬಂದರನ್ನು ಅಭಿವೃದ್ಧಿಪಡಿಸಲು 2 ದೇಶಗಳು ಒಪ್ಪಿಕೊಂಡಿವೆ. ಯಾವ ಬಂದರು ಎಲ್ಲಿ ಇರೋದನ್ನ ಸ್ವಲ್ಪ ನೋಡಿರ್ಕೊಳ್ಳಿ, ಮತ್ತೆ ಯಾವ್ಯಾವ ದೇಶ ಒಪ್ಪಿಕೊಂಡಿವೆ ಅನ್ನೋದನ್ನ ಸ್ವಲ್ಪ ನೋಡಿರ್ಕೊಳ್ಳಿ, ಬೇಕಾಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ, ಪ್ರಜ್ಞಾನಂದಗೆ 3ನೇ ಸ್ಥಾನ. ಹಿನ್ನಡೆಯಿಂದ ಪುಟಿದೆದ್ದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಅವರು ಗ್ರ್ಯಾಂಡ್ ಚೆಸ್ ಟೂರ್ನಿಯ GCT ಭಾಗವಾದ ಝಾಗ್ರೆಬ್ ರ್ಯಾಪಿಡ್ ಮತ್ತು ಬ್ಲಿಟ್ಸ್ ಟೂರ್ನಿಯಲ್ಲಿ ಸೋಮವಾರ 3ನೇ ಸ್ಥಾನ ಗಳಿಸಿದರು. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಗಳಾಗಿದ್ವು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.